ಆ ದೆವ್ವ ಬ್ಯಾಡ ದೆವ್ವ ಅನ್ನೋದು ಮಿತ್ರ ಅಂತ ನೆನೆಯ ಕರೆಯೋಣ. ಆ ಮಿತ್ರಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ನೆನೆಯ. ಅಲ್ಲಡು ನನ್ನ ಬಿಸ್ನೆಸ್ ಎಲ್ಲನೂ ಲಾಸ್ ಆಗೋಗ್ಬಿಟ್ಟು ಹಾಳಾಗಿ ಹೋಗ್ಬೇಕಿತ್ತು. ಅಂಥ ಟೈಮಾಗೂ ಎಷ್ಟು ತಲೆ ಉಪಯೋಗಿಸ್ಬಿಟ್ಟು ಯಪ್ಪ ಎಷ್ಟು ಸಹಾಯ ಮಾಡ್ತು. ಎಲ್ಲಿ ಸಿಗ್ತದೆ ಇವಾಗ ನನಗೆ? ಅದ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ಬೇಕು ನಾನಂತೂ. ಥ್ಯಾಂಕ್ಸ್ ಹೇಳಬೇಕು ನಿಜವಾಗ್ಲೂ. ಏನು ಮಾಡಬೇಕು, ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಾಯ್ತಿಲ್ವಲ್ಲ. ಎಲ್ಲಿ ಸಿಗ್ತದೆ? ನೆನೆಸ್ಕೊಂಡಿದ ತಕ್ಷಣ ಬರ್ತದ? ಅಯ್ಯೋ ಮನೆ ಹತ್ರ ನೆನೆಸ್ಕೊಬಿಟ್ರೆ ಆಮೇಕಿಂದ ಮಂತಕ್ಕೆ ಬಂದ್ಬಿಟ್ರೆ ಆಮೇಕಿಂದ ಆ ಮಿತ್ರ ಯಾರಿಗೂ ಕಾಣಿಸೋಕ್ಕಿಲ್ಲ. ನಾನು ಮಾತ್ರ ತಿಕ್ಲು ತಿಕ್ಲು ಥರ ಒಬ್ಬೊಬ್ಬಳೆ ಮಾತಾಡ್ತಾಳಲ್ಲಪ್ಪ ಅಂತ ಎಲ್ಲರೂ ಆಡ್ಕೊಂಡು ನಗಾಡ್ಬಿಡ್ತಾರೆ. ಬೇಡ 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 ಹಾಗೆಲ್ಲನೂ ಬೇಡ. ನಗಾಡೋದು ಗಿಗಾಡೋದು ಎಲ್ಲನೂ ಇರು. ಸುಮ್ಕೆನೆಯ ಹೋಗಿ ಹೊಲ್ದ ಹತ್ರಕ್ಕೆ ಹೋಗ್ಬಿಟ್ಟು ಕರಿತೀನಿ ಮಿತ್ರ ಮಿತ್ರ ಅಂತ ಹೇಳ್ಬಿಟ್ಟು ಬಂದರೂ ಬರ್ತದೇನೋ. ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಹೋಗಿ. ಇಲ್ಲಿಗೆ ಏನನ ಬತ್ತದ ಕರೆದ್ರೆ ಬತ್ತದೋ ಬರೋಕ್ಕಿಲ್ವೋ? ಯಾರು ಇಲ್ವಾ? ಯಾರೂ ಇಲ್ಲ. ಈ ಕರೆದ್ರೂ ಏನೂ ಆಗಕ್ಕಿಲ್ಲ. ಕರೆದ್ರೆ ಕರೆಯಿಲ್ಲ. ಮಿತ್ರ ಮಿತ್ರ ಮಿತ್ರ. ಹಾಯ್ ಪದ್ದು ಡಾರ್ಲಿಂಗ್, ನಾನು ನೆನೆಸ್ಕಂಡ. ನಾನು ಕರೆದಿದ ತಕ್ಷಣ ಬಂದ್ಬಿಟ್ಟ ಮಿತ್ರ ನೀನು. ಮೊದಲು ನೀನು ನೋಡಿದ್ರೆ ಭಯ ಆಗೋದು. ಯಪ್ಪ ಈ ದೆವ್ವ ನೋಡಪ್ಪ ನನ್ನಿಂದ ಬಿದ್ದುಬಿಟ್ಟೈತಲ್ಲ, ಈ ದೆವ್ವ ಸವಸ ಬೇಕಾ ನನಗೆ ಅಂತ ಹೇಳ್ಬಿಟ್ಟು ದೇವ್ರನ್ನ ಎಷ್ಟು ಭಯ ಆಗೋದು ಗೊತ್ತಾ ನನಗಂತೂ. ಆದರೆ ಇವಾಗ ನನಗೆ ಎಷ್ಟು ಸಂತೋಷ ಆಗ್ತದ ನೀನು ನೋಡ್ತಾ ಇದ್ರಂತೂ. ಭಾಳ ಸಂತೋಷ ಆಗ್ತಾಯಿತ್ತು ನನಗಂತೂ. ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ನೀನಿಯ. ನಿಜವಾಗ್ಲೂ ತುಂಬ ತುಂಬ ಥ್ಯಾಂಕ್ಸ್ ನಿಂಗಂತೂ. ಯಪ್ಪ ಅಲ್ಲಡು ನನ್ನ ಬಿಸ್ನೆಸ್ ಎಲ್ಲ ಸಂದಕ್ಕಾಗಂಗೆ ಮಾಡ್ಬಿಟ್ಟೆ ನೀನಂತೂ. ನಾವೇನೇನೋ ಆಸೆ ಇಟ್ಕೊಂಡಿರ್ತೀವಿ ಹೆಣ್ಮಕ್ಳು, ಬಿಸ್ನೆಸ್ ಮಾಡಬೇಕು, ಸಂದಕ್ಕಾಗಬೇಕು, ಹೆಂಗೆಂಗೆಂಗೋ ಆಗಬೇಕು ನಾವು ಅಂತ ಕೇಳ್ಬಿಟ್ಟು ಕೊನೆಗೂ ನಾನು ಎಷ್ಟು ಸಾವಿರ ದುಡ್ದಿದ್ದೀವಿ ಗೊತ್ತಾ? ಯುಗಾದಿ ಹಬ್ಬದಾಗೆ 13,000 ಚಿಲ್ಲರೆ ದುಡ್ದಿದ್ದೀವಿ ಗೊತ್ತಾ ಮಿತ್ರ ಕಾಸನ್ನ. ಅಬ್ಬಬ್ಬ ಪದ್ದು ಡಾರ್ಲಿಂಗ್, ಗ್ರೇಟ್ ಆಗೋಗ್ಬಿಟ್ಟಲ್ಲ ಪದ್ದು ಡಾರ್ಲಿಂಗ್. ನೀನು ಅಷ್ಟೊಂದು ದುಡಿದ್ಬಿಟ್ಟ ನೀನು. ಅಬ್ಬಬ್ಬಬ್ಬಬ್ಬ ಗ್ರೇಟು. ಸರಿ, ಅದಕ್ಕಿನ್ನೂ ನಾನು ಕಮ್ಮಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನಿಮಗೆ ಶಾನೆ ದುಡಿ ಅಂತ ಐಡಿಯಾ ಕೊಡ್ಲಾ? ಅಂದರೆ 22,500 ರೂಪಾಯಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು 22,500 ರೂಪಾಯಿ ಲಾಭ ಬರೋಂಗೆ. ಆ ಥರ ನಿಂಗೆ ಏನಾದರೂ ಐಡಿಯಾ ಕೊಟ್ಟರೆ ನನಗೇನು ಕೊಡಿಸ್ತೀಯಾ? ಏನೋ ಅರ್ಧಕ್ಕರ್ಧ ಲಾಭನ? ಸಾಧ್ಯನೇ ಇಲ್ಲ. ನಾವು ಅಷ್ಟೊಂದೆಲ್ಲ ಮಾರ್ಜಿನ್ ಇಟ್ಕೊಂಡು ಮಾರೋದೇನೇ ಇಲ್ಲ. 1,000 ರೂಪಾಯಿಗೆ ಸೀರೆ ತಗೊಬಿಟ್ಟು ಬಂದರೆ 1,150 ರೂಪಾಯಿಗೆ ಮಾರ್ತೀವಿ ಅಷ್ಟೇ. 150 ರೂಪಾಯಿ ಮೇಲೆ 200 ರೂಪಾಯಿ ಮೇಲೆ ನಾವೇನು ಮಾರ್ಜಿನ್ ಇಕ್ಕೊಳ್ಳೋದೇ ಇಲ್ಲ ಕಣ್ಮಿತ್ರ. ಯಾರು ತಗೊಂತಾರೆ ಅಷ್ಟೊಂದು ರೇಟ್ ಇಕ್ಬಿಟ್ರೆ? ನಿನ್ನ ಪ್ರಕಾರ ಯಾರೂ ತಗೊಳ್ಳಲ್ಲ. ಆದರೆ ನಾನು ಐಡಿಯಾನೇ ಬೇರೆ ಕೊಡ್ತೀನಿ. ಸರಿ, ಈ ಥರ ಏನಾರ ಐಡಿಯಾ ವರ್ಕೌಟ್ ಆಯಿತು ಅಂದರೆ ಈ ಮಿತ್ರ ನಿನ್ನ ಫ್ರೆಂಡ್ಗೆ ಅಂತ ಏನು ಕೊಡ್ತೀಯಾ? ಏನು ಕೊಡಬೇಕು? ನೀನು ಏನು ಕೇಳಿದ್ರು ಕೊಡ್ತೀನಿ. ಭರ್ಜರಿ ಬಾಡೂಟ ಹಾಕಿಸ್ಬೇಕು. ಓ ಸರಿ ಸರಿ ಆಯ್ತು. ಸರಿ, ನಾನು ಇವಾಗ ನಿಂಗೊಂದು ಐಡಿಯಾ ಕೊಡ್ತೀನಿ, ಅದನ್ನೇ ನೀ ಚಾಚು ತಪ್ಪದಂಗೆ ಮಾಡು, ಸರಿನಾ? ಸರಿ ಹೇಳು ಐಡಿಯಾನ. ಒಬ್ಬ ಅರ್ಧಕ್ಕರ್ಧ ಲಾಭ ಬರೋ ಐಡಿಯಾನ ಹೇಳು ಹೇಳು. ಚಾಚು ಪಿಸ ಚಾಚು ಪಿಸ ಪಿಸ ಚಾಚು ಪಿಸ ಪಿಸ ಪಿಸ. ಮಿತ್ರ ಸೂಪರ್ ಐಡಿಯಾ, ಒಳ್ಳೆ ಐಡಿಯಾ ಅಲ್ವಾ? ಅದೇ ಮತ್ತೆ ಏನು ಅನ್ಕೊಂಡಿದ್ಯಾ ನಾನು ಅಂತಂದ್ರೆ? ನಡಿ ನಡಿ ಹೋಗಿ ಐಡಿಯಾನ ಉಪಯೋಗಿಸಿ ಅರ್ಧಕ್ಕರ್ಧ ಲಾಭ ತಗೊಂಡು ಎಂಜಾಯ್ ಮಾಡಿ ಹೋಗ್ರಿ. ನೀನು ಜಯಮ್ಮ ಹೋಗ್ರಿ ಹೋಗ್ರಿ. ಅಯ್ಯೋ ಮಿತ್ರ, ಎಲ್ರು ನನ್ನೇನೇ ಬುದ್ಧಿವಂತರು ಅಂತ ಅನ್ಕೋತಾರೆ. ಆದ್ರೆ ನೀನು ಹಬ್ಬಬ್ಬ ನನ್ಗಿಂತ ಎಷ್ಟು ಬುದ್ಧಿವಂತ ಅಲ್ವಾ? ನಿಜವಾಗೂ ನೀನು ಕೊಟ್ಟಿರೋ ಐಡಿಯಾಕ್ಕೆ ತುಂಬಾ 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 ಥ್ಯಾಂಕ್ಸ್. ಸರಿ ಆಯ್ತು ಇರು, ನಾನು ಹೋಗ್ತೀನಿ. ಪಕ್ಕ ನಿನ್ಗಂತೂ ಬಾಡೂಟ ಫಿಕ್ಸ್. ಹಾ ಹಾ, ನೋಡೋಣ ನೋಡೋಣ. ಸರಿ ಮಿತ್ರ, ಈಗಲೇ ಹೋಯ್ತೀನಿ ಇರು. ಪದು ಡಾರ್ಲಿಂಗ್, ನಿನಗಿನ್ನ ಶಾನೇನೇ ಬುದ್ಧಿವಂತ ಆಗಿದ್ದೆ. ಆದರೆ ಅರ್ಥ ಮಾಡ್ಕೊಂಡು ನೀನು ನನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅಷ್ಟೇ. ನೀನು ಮದುವೆ ಮಾಡ್ಕೊಂಡಿದ್ದಿದ್ರೆ ನಾನು ನೀನು ಹೆಂಗಿರ್ಬೋದಿತ್ತು, ಟಾಪಾಗಿರ್ಬೋದಿತ್ತು. ಎಲ್ಲ ಹಾಳು ಮಾಡ್ಬಿಟ್ಲು. ಏನು ಮಾಡೋಕ್ಕಾಗಕ್ಕಿಲ್ಲ ಬಿಡು. ಹೆಂಗೋ ಅವಳನ್ನ ಖುಷಿಯಾಗಿ ಚೆನ್ನಾಗಿ ಅವಳಲ್ಲ. ನಾನಂತೂ ಮತ್ತೆ ಮನುಷ್ಯ ಆಗ್ಬಿಟ್ಟು ಇವಳ ಜೊತೆ ಸಂಸಾರ ಮಾಡೋಕ್ಕಂತೂ ಆಗಕ್ಕಿಲ್ಲ. ದೆವ್ವಾಗೇನಿ ಇವಳ ಜೊತೆ ಕೊನೆ ಗಂಟೆ ಇರೋದ್ರಾಗೆ ನನಗಂತೂ ಖುಷಿ ಆಯ್ತಪ್ಪ. ನೋಡೋಣ ನಮ್ಮ ಪದ್ದು ಡಾರ್ಲಿಂಗ್ ಏನೇನು ಮಾಡ್ತಾಳು. ಒಳ್ಳೆ ಐಡಿಯಾ ಕೊಟ್ಟಿದ್ದೀನಿ. ಏ ಪೊದ್ದಿ, ಎಲ್ಲಿಂದ ಬರ್ತವೆ ನಿಂಗೆ ಎಲ್ಲ ಐಡಿಯಾಗಳು? ಸೂಪರ್ ಆಗೈತೆ ಕಣೆ ಐಡಿಯಾ. ಯಪ್ಪ ಎಷ್ಟು ಸೂಪರ್ ಐಡಿಯಾನ ಮಾಡ್ಬಿಟ್ಟೆ. ಅಲ್ಲಲ್ಲಿ ಎಲ್ಲಿಂದ ಬಂತು ನಿಂಗೆ ಐಡಿಯಾ? ಹಂಗೆ 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 ನನಗೆ ಅವಾಗವಾಗ ಒಳ್ಳೊಳ್ಳೊಳ್ಳೆ ಐಡಿಯಾಗಳೆಲ್ಲನೂ ಬರ್ತಾ ಇರ್ತವೆ ನನಗಂತೂ ತಲೆನಾಗೆ. ಈ ಐಡಿಯಾನ ವರ್ಕೌಟ್ ಮಾಡ್ಬೇಕು ಅಷ್ಟೇನಿಯ. ಹೆಂಗೈತೆ ಐಡಿಯಾ? ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅಷ್ಟೇನಿಯ. ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಒಳ್ಳೆ ಲಾಭ.
ಬರೀ ಲಾಭ ಅಲ್ಲ ಕಣೆ ಪುದ್ದಿ, ಅರ್ಧ ಲಾಭ. ಅರ್ಧ 5 ರೂಪಾಯಿ ಹಾಕಿ 10 ರೂಪಾಯಿ ಎತ್ಕೊಳ್ಳೋದು ಅಂದರೆ ಸೂಪರಾಗಿ ಐಡಿಯಾ ತಗೊಬಿಟ್ಟು ಬಂದಿದ್ದೀಗ. ಆದ್ರೂ ಪುದ್ದಿ ನಿನ್ನ ತಲೆನ ಎಲ್ಲೋ ಇಕ್ಬೇಕಿತ್ತು. ಸರಿ ಸರಿ ಬಾ, ಈ ಐಡಿಯಾನಿಯ ನಾವು ವರ್ಕೌಟ್ ಮಾಡ್ಕೊಳ್ಳೋಣ. ಸರಿ ಸರಿ ಬಾ ಜಯಮ್ಮ, ಸರಿನಾ? ಆ ದುಡ್ಡು ನನ್ನ ಹತ್ರ ಸ್ವಲ್ಪ ಐತಲ್ಲ, ಅದು ಎತ್ಕೊಂಡಿದ್ದೀನಿ. ಇನ್ನು ಉಳಿದಿರೋ ದುಡ್ಡು ನಾನೇ ಎತ್ಕೊಂತೀನಿ. ಅದೇ ಲಾಭ 13,000 ಎತ್ಕೊಂತೀನಿ. ಚಿಲ್ಲರೆ ಎಲ್ಲ ಬಿಟ್ಬಿಡು. 13,000 ನಂದು ಇನ್ನೊಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಸರಿನಾ? ಇನ್ನೊಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಇನ್ನು 9,500 ಎಷ್ಟೋ ನಾನೇ ಹಾಕ್ತೀನಿ. ಆಮೇಲಿಂತ ನಾನು ಅದನ್ನ ತಗೊಂತೀನಿ, ಸರಿನಾ? ಲಾಭದಾಗ ಶೇರ್ ಮಾಡ್ಕೊಳ್ಳೋಣ. ಸರಿ ಸರಿ ಪದ್ಯ, ಆಯ್ತು. ಸೂಪರಾಗಿ ಐಡಿಯಾ ತಂದಿದ್ಯಾ, ನಡಿ ವರ್ಕೌಟ್ ಮಾಡ್ಕೊಳ್ಳೋಣ. ಈಗಾಗಲೇ ನಿಮ್ಗೆಲ್ಲ ಗೊತ್ತಿರ್ತದಲ್ವಾ ಐಡಿಯಾ ಏನು ಅಂತ ಹೇಳ್ಬಿಟ್ಟು. ನಮ್ಮ ಮಿತ್ರ ಕೊಟ್ಟಿರೋದು ಐಡಿಯಾವ. ನನ್ನ ಮಿತ್ರ ಕೊಟ್ಟವನಿ ಅಂದಮೇಲೆ ಅದೆಲ್ಲ ಸುಮ್ಕಿನ. ಇದು ನನ್ನ ತಲೆ ಅಲ್ಲ, ನನ್ನ ಮಿತ್ರನ ತಲೆ. ನೀವೇನಾರ ಥ್ಯಾಂಕ್ಸ್ ಹೇಳಿದ್ರೆ ಮಿತ್ರಂಗೆ ಹೇಳ್ಬೇಕು. ಅಮ್ಮ ಇನ್ನೇನು ಮಾಡೋಕ್ಕಾಯ್ತದೆ? ಈ ಸೀರೆನ ಗೊತ್ತಿಲ್ದಂಗೆ ನನ್ನ ಗಂಡಂಗೆ ಗೊತ್ತಿಲ್ದಂಗೆ ಎತ್ಕೊಂಡು ಹೋಗ್ಬಿಟ್ಟು ಮನೆಗೆ ನೀ ಹಾಕೊಳ್ಳೋಣ ಬಾ. ಅಲ್ಲ ಕಣಮ್ಮ, ಎಷ್ಟು ಕಾಸ್ಟ್ಲಿ ಸೀರೆಗಳು ಕಣಮ್ಮ. 45 ಸೀರೆಗಳು ಅಂತ ಹೇಳಿದ್ರೆ ಹೆಂಗೆ ಮಾಡ್ಕೊಂಬಿಟ್ವಿ. ಒಬ್ಬರು ತಗೊಂತಿಲ್ಲ. ನನ್ನ ಗಂಡಂಗೆ ಆಗ್ಲೇನೆ ಇವಾಗ ಟೈಮ್ ಆಗೋಗ್ಬಿಟ್ಟೈತೆ. ನನ್ನ ಗಂಡ ಇವಾಗಂತೂ ಎಡ್ದಂಗೆ ಆಡ್ತಾನೆ. ಮನೆಗೆ ಹೋಗ್ಲಿಲ್ಲ ಅಂದರೆ ಕಯ್ಯ ಅಂತ ಸಾಯ್ತಾನೆ. ಏನು ಮಾಡೋಕ್ಕಾಗಿಲ್ಲ. ಈಗ 45 ಸೀರೆನೂ ಅಲ್ಲಿ ಇಲ್ಲಿ ಎಲ್ಲನ ಪಕ್ಕದ ಮನೆಗೆ ಇಕ್ಬಿಟ್ಟು ಆಮೇಕಿಂದ ನಾವೇ ಎತ್ಕೊಂಡು ಉಟ್ಕೊಳ್ಳೋಣ ಬಾ. ಇನ್ನೇನು ಮಾಡೋಕ್ಕಾಯ್ತದೆ? ಇನ್ನು ಏನೋ ಆಮೇಕಿಂದ ಭದ್ರಮ್ಮನ ಮಗಳಿಗೆ ಏನೋ ಒಂದು ಹೇಳ್ಕೊಂಡ್ರೆ ಆಯಿತು. ಇನ್ನೇನು ನಾವಿಬ್ಬರೇ ಉಟ್ಕೋಬೇಕಷ್ಟೇ. ಒಂದೇ ಕಲರ್ ಸೀರೆಗಳನ್ನ ಅವಾಗ ಕಲರ್ ಉಟ್ಕೋಬೇಕು. ನಮ್ಮ ಬ್ಯಾಡ್ ಟೈಮ್ ಕಣಮ್ಮ, ಎಲ್ಲ ನಮ್ಮ ಬ್ಯಾಡ್ ಟೈಮು. ಸರಿ ಇಲ್ಲ. ನನಗೂ ಹಿಂಗೆ ಆಯ್ತದೆ ಅಂತ ಗೊತ್ತಿರಲಿಲ್ಲ ನನಗಂತೂ. ಏನು ಮಾಡೋಕ್ಕಾಯ್ತದ ಮಗಳೇ? ಆಗಿದ್ದಾಯ್ತು. ಎತ್ಕ, ನೀನೊಂದು ಗಂಟೆ ಎತ್ಕ, ನಾನೊಂದು ಗಂಟೆ ಎತ್ಕೊತೀನಿ. ನೋಡಿ ಹೋಗೋಣ, ಎತ್ಕೊಂಡು ನೀನು ಏನು ಮಾಡೋಕ್ಕಾಯ್ತದೆ? ಪ್ರೇಮ, ಹೇಳಿ. ಓ, ನೀನೇನ ಸೀರೆ ಮಾರ್ತಾ ಇರೋದು? ಹ್ಞೂ ಅಕ್ಕ, ನಾನೇನಿಯ ಸೀರೆ ಮಾರ್ತಾ ಇರೋದು. ಬನ್ನಿ, ಸೀರೆ ತಗೊಳಕ್ ಬಂದ್ರಾ? ಬನ್ನಿ. ಸೀರೆ ತಗೊಳಕ್ಕೆ ಏನಿಯ ಬಂದೆ. ಎಷ್ಟು ಸೀರೆ? ಅಕ್ಕ ಸೀರೆ 500 ರೂಪಾಯಿಗೆ ಕೊಡ್ತೀವಿ ಅಕ್ಕ. 500 ರೂಪಾಯಿಗೆ ಕೊಡ್ತೀವಿ. ನೀವಲ್ವಾ ಎಲ್ರಿಗೂ 600 ರೂಪಾಯಿಗೆ ಮಾರ್ತಾ ಇದ್ವಿ. 500 ರೂಪಾಯಿಗೆ ಏನಿಯ ಸೀರೆ ಕೊಡ್ತೀನಿ. ತಗೊಳ್ಳಿ. ತುಂಬಾ ಕ್ವಾಲಿಟಿ ಸಂದಕ್ಕಿರೋ ಸೀರೆಗಳು, ಭಾಳ ಸಂದಕವೆ. ಸೀರೆಗಳೆಲ್ಲನೂ ತಗೊಳ್ಳಿ, ತುಂಬಾ ಚೆನ್ನಾಗೈತೆ. ಹೌದಾ? ಅದಕ್ಕೆ ನೀ ತಗೊಳ್ಳೋಣ ಅಂತ ನೀ ಬಂದೆ. ಸೀರೆಗಳೆಲ್ಲನೂ ತುಂಬಾ ಚೆನ್ನಾಗವೆ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗವೆ. ಟೋಟಲ್ ಎಷ್ಟು ಸೀರೆ ಅವೆ ಇದ್ರಾಗೆ? ಟೋಟಲ್ 45 ಸೀರೆ ಅವೆ. 45 ಸೀರೆ ಅವ? ಸರಿ ಪ್ರೇಮ, ನನಗೆ 45 ಸೀರೆನೂ ಬೇಕು. 45 ಸೀರೆನೂ ನನಗೆ ಏನಿಯ ಕೊಡ್ತೀಯಾ? ಏನು ಹೇಳ್ತಾ ಇದ್ದೀರಾ? ನೀವು ಹೇಳ್ತೀರಾ ನಿಜನಾ? 45 ಸೀರೆನೂ ಒಂದಕ್ಕಿಂತ ನೀವೇ ತಗೋತಾ ಇದ್ದೀರಾ? ಹೌದು, ನಾನೇ ತಗೊಂತಾ ಇದ್ದೀನಿ. 45 ಸೀರೆನೂ ನನಗೆ ಏನಿಯ ಬೇಕಿತ್ತು. ಅಯ್ಯೋ ದೇವ್ರೆ, ತುಂಬ 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 ಥ್ಯಾಂಕ್ಸ್. ನಮ್ಗೆ ಎಷ್ಟು ಖುಷಿ ಆಗ್ತಾ ಐತೆ ಅಂದರೆ, ನಿಜವಾಗ್ಲೂ 45 ಸೀರೆ ನಿಮ್ಗೆ ಏನಿಯ ಬೇಕಾ? ಅಕ್ಕ, ಏನಕ್ಕೆ 45 ಸೀರೆನೂ ನೀವೇ ತಗೋತಾ ಇದ್ದೀರಾ? ಅಮ್ಮ, ಏನಕ್ಕನ್ನ ತಗೊಳ್ಳಿ, ಅವ್ರಿಗೆ ನಮ್ಮ ಸೀರೆ ಸಂದ ಕಾಣಿಸಿರ್ಬೇಕು. ನಮಗೂ ಅದೇ ತಾನೇ ಬೇಕಿದ್ದು. 45 ಸೀರೆ ಕಣಮ್ಮ, 500 ರೂಪಾಯಿ ಕೊಡ್ತಾ ಇದ್ದೀವಿ. ಕೊಡೋಣ ಪಾಪ, ಅವರು ಎಲ್ಲ ತಗೊಂತಾರಲ್ಲ, ಕೊಟ್ಬಿಡೋಣ. ಸರಿ, ಎಲ್ಲ ಸೀರೆನೂ ನಾನೇ ತಗೊಂತೀನಿ. 500ಕ್ಕೆ 500 ರೂಪಾಯಿ ಒಂದು ಸೀರೆ ಅಂದರೆ 45 ಸೀರೆ ಅಂದರೆ 22,500 ಆಗ್ತದೆ ಅಲ್ವಾ? 22,500 ಆಯ್ತದೆ. ಸರಿ, ಇರು, ಕ್ಯಾಶೇ ಕೊಟ್ಬಿಡ್ತೀನಿ. ಇಲ್ಲ ಫೋನ್ ಪೇ ಮಾಡಲಾ? ಫೋನ್ ಪೇನೇ ಮಾಡಿ, ನಂಬರ್ ಹೇಳ್ತೀನಿ. ಸರಿ ಪ್ರೇಮ, ಎಲ್ಲ ಟೋಟಲು 22,500 ಮಾಡ್ತೀನಿ. ಸರಿನಾ? ಟೋಟಲ್ಲು ಅಷ್ಟೇ ಕರೆಕ್ಟಾಗಿ ಅವೇ ತಾನೇ ಸೀರೆ ಎಲ್ಲನೂ? ಕರೆಕ್ಟಾಗಿ ಏನು ಅವೇ ಸೀರೆ. ಸರಿ, ನೀನು ನಂಬರ್ ಹೇಳಂಗೆ ಫೋನ್ ಪೇ ಮಾಡ್ತೀನಿ. 96636 XXYY. ಸರಿ ಇರು. ಪೇಮೆಂಟ್ ಆಗೈತೆ ನೋಡು ಪೇಮೆಂಟ್ ಆಗೈತೆ. ಆಗಿರುತ್ತೆ ಬಿಡಿ, ಆಗಿರುತ್ತೆ. ತುಂಬ ಥ್ಯಾಂಕ್ಸ್. ಸರಿ ಪ್ರೇಮ, ಇನ್ನು ಸೀರೆ ನಾನು ತಗೊಂಡು ಹೋಗ್ತೀನಿ ಬಿಡು. ಅಲ್ಲೋಡೆ, ಮನೆಯಳಿ ಪದ್ದಿ ಬಂದವಳೆ, ಅವಳಿಗೆ ಚೆನ್ನಾಗಿ ಉರಿಸ್ಬೇಕು ಇವಾಗ. ಯಾರೋ ನಾವು ಒಂದು ಸೀರೆನೂ ವ್ಯಾಪಾರ ಮಾಡೋಕ್ಕಾಗಿಲ್ಲ. ಎಲ್ಲನೂ ಅವರೇನೆಯ ಪ್ರಪಂಚದಾಗ ಸೀರೆ ವ್ಯಾಪಾರ ಮಾಡೋದು. ನಮ್ಮ ಕೈಲಿ ಒಂದು ಸೀರೆ ವ್ಯಾಪಾರ ಮಾಡೋಕ್ಕಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಏನು ಬಿಲ್ಡಪ್ ಕೊಡ್ತಾ ಇದ್ರು. ಆದರೆ ಇವತ್ತು ನಾವು 50 ಸೀರೆನಾಗೆ 46 ಸೀರೆನ ಒಂದು ಸೀರೆನ ಆಗಲೇ ಮಾಡಿದ್ವಿ. ಈಗ ಹೆಂಗೋ ಇನ್ನು 45 ಸೀರೆನ ಒಂದೇ ಕಿತ ವ್ಯಾಪಾರ ಮಾಡಿದ್ದೀವಿ. ನಮ್ಮ ಹತ್ರನೇ ಆಟ ಅಲ್ಲ. ಒಂದೊಂದು ಸೀರೆ ವ್ಯಾಪಾರ ಮಾಡೋರ್ಗಿನೂ ಒಂದೇ ಕಿತ ಸೀರೆ ವ್ಯಾಪಾರ ಮಾಡಿರೋ ಏನಿಯ ಗ್ರೇಟ್ ಗೊತ್ತಾ? ಅಮ್ಮ ಆಡ್ಕೊಂತ ಇದ್ರಲ್ಲ, ಯಾವಳು ಆಡ್ಕೊಂಡು ನಡ್ತಾ ಇದ್ರಲ್ಲ, ಇವಾಗ ಅವಳಿಗೆ ಉತ್ತರ ಸಂದಾಗ ಸಿಕ್ಕೈತೆ ಅಂತ ಅನ್ನಿಸ್ತದೆ. ಮಗಳೇ, ಸರಿಯಾಗಿ ಏನಿಯ ಉತ್ತರ ಸಿಕ್ಕಿರ್ತದೆ. ಅಮ್ಮ, ಈ ವಿಷಯನ ನಮ್ಮವೆಲ್ಲ ಸೀರೆನೂ ಮಾರಾಟ ಆಗೋಗ್ಬಿಟ್ಟವೆ ಅನ್ನೋ ವಿಷಯನ ನೀನೇನಿಯ ಫೋನ್ ಮಾಡಿಬಿಟ್ಟು ಭದ್ರಮ್ಮನ ಮಗಳಿಗೆ ಹೇಳು. ಅವಳಿಗೂ ಗೊತ್ತಾಗಲಿ. ಒಂದು ಸೀರೆ ವ್ಯಾಪಾರ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಿದ್ಲಲ್ಲ. ಟೋಟಲ್ 45 + 1 46 ಸೀರೆನೂ ಒಟ್ಟಿಗೆ ಎಲ್ಲ ವ್ಯಾಪಾರ ಮಾಡಿಬಿಟ್ಟಿದ್ದೀವಿ. ಯಾವ ಉಳಿಸಿಲ್ಲ. ಒಂದೇ ದಿನಕ್ಕೇನಿಯ ಅಷ್ಟು ವ್ಯಾಪಾರ ಮಾಡಿದ್ದೀವಿ ಅಂತ ಹೇಳಮ್ಮ. ಉರ್ಕೊಂಡು ಸಾಯ್ಲಿ ಎಲ್ಲವಳನ್ವೆ. ಹೀಗೆ ನೋಡು, ಅವಳ ಮಕ ಹಳ್ಳೆಣ್ಣೆ ಕುಡ್ದವ್ರ ಮಕ ಆಗಿದಂಗೆ ಆಗಿರ್ತದೆ. ಊನೇ
ನನಗಂತೂ ಇವಾಗ ಅವ್ರ ಮುಖವ ನೋಡಕ್ಕೇನೇ ಆಯ್ತಿಲ್ಲ. ಆದ್ರೂ ನಮ್ಮ ಮುಂದೆ ಸೋತೋದ್ವಿ ಅಂತ ಒಪ್ಕೋಬೇಕಾಯ್ತದೆ ಅಂತ ಹೇಳ್ಬಿಟ್ಟು ಕಿಸ್ಕೊಂಡು ನಿಂತವ್ರು ಅಷ್ಟೇ ನೀನಿಯ. ಅಯ್ಯೋ ಏನು ಅವರೇ ನೀನಿಯ ಗೆಲ್ಲದು ನೋಡ್ದ ಹೆಂಗ್ ಮಾರಿದೀವಿ ಸೀರೆಯ ಅಂತ ಹೇಳ್ಬಿಟ್ಟು. ಲೇ ಬಾರೆ ಹೋಗೋಣ, ಉರ್ಕೊಳ್ಳೋರ್ಗೆಲ್ಲನೂ ಸರಿಯಾಗಿ ಬುದ್ಧಿ ಕಲಿಸ್ದಂಗಾಯ್ತು ನಾವಂತೂ. ಹಬ್ಬ ಕೊನೆಗೂ ಒಳ್ಳೆ ವ್ಯಾಪಾರ ಆಯ್ತಲ್ಲ, ಅಷ್ಟು ಸಾಕು. ಬಾ ಸೀರೆನೆಲ್ಲ ಇವ್ನು ಮಾಡಬೇಕು ಅಂತಿದ್ವಲ್ಲ, ಹೆಂಗೋ ಸೇಲ್ ಆದ್ವಲ್ಲ, ಬಾರೆ ಹೋಗೋಣ. ಬದ್ದು ಈಗ ನೋಡು ಎಲ್ಲ ಸೀರೆನೂ ಎತ್ಕ. ಥ್ಯಾಂಕ್ಸ್ ಅಕ್ಕ, ಹೆಲ್ಪ್ ಮಾಡ್ಕೊಟ್ಟಿದ್ದಕ್ಕೆ. ಕೇಳಿದ ತಕ್ಷಣ ಏನಿಯ ಹೆಲ್ಪ್ ಮಾಡ್ಬಿಟ್ಟು ಕೊಟ್ಬಿಟ್ರಿ. ಏನಮ್ಮ ಏನ್ ಮಾತಾಡ್ತಾವ್ರೆ ಗೊತ್ತಿಲ್ಲಪ್ಪ. ಅಯ್ಯೋ ಪದ್ದು ಇದೆಲ್ಲ ಯಾವ ಲೆಕ್ಕ? ಇದ್ದೂರಾಗೆ ಇದ್ಕೊಂಡು ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಯ್ತದ? ಒಬ್ರಿಗೊಬ್ರಿಗೆ ಸಹಾಯ ಮಾಡ್ಕೊಳ್ಳೇಬೇಕು. ನೀನೇನು ಮಹಾನ್ ಕೆಲಸ ಮಾಡಿದೀನಿ. ನೀನು ಕೊಟ್ಟರೆ ದುಡ್ಡನ್ನ ತಗೊಂಡ್ಬಿಟ್ಟು ಬಂದು ಇವರು ಕೊಟ್ಟು ಅವ್ರ ಹತ್ರ ಇರೋ 45 ಸೀರೆನ ನಿನ್ಗೆ ಏನೇ ಕೊಡ್ಸಿದೀನಿ ಅಷ್ಟೇ ತಾನೇ. ಇದಕ್ಕಿನ್ನೂ ದೊಡ್ಡ ಕೆಲಸನ ನೀನು ಏನು ಮಾಡಿದೀನಿ ಹೇಳು? ಅದಕ್ಕೆಲ್ಲನೂ ಅಕ್ಕ ಥ್ಯಾಂಕ್ಸ್ ಅಕ್ಕ, ಹಂಗಕ್ಕ ಹಿಂಗಕ್ಕ ಅಂತ ಯಾಕೆ ಹೇಳ್ತೀಗ? ಏನೋ ಬೆಳೆಯ ಮಕ್ಕಳು ಬೆಳೀರಿ, ಎಲ್ಲ ಒಳ್ಳೇದಾಗಲಿ ಸರಿನಾ? ನಾನು ನಮ್ಮ ಅಮ್ಮವ್ರ ಮನೆಗೆ ಹೊಂಟಿದ್ದೀನಿ, ಟೇಮ್ ಆಯ್ತದ ಹೋಯ್ತೀನಿ. ಮಗಳೇ ಇವ್ರು ಯಾಕೆ ಸೀರೆ ಎಲ್ಲನೂ ಇವು ಪೊದ್ದಿ ತಗೊಂಡ್ಲ ನಮ್ಮ ಸೀರೆ ಎಲ್ಲನೂ? ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಏನಾರ ತಗೊಂಡ್ಲ ಏನು? ನನಗಂತೂ ಇವಳು ಯಾಕೆ ನಮ್ಮ ಸೀರೆ ತಗೋಬೇಕು? ಇವಳು ಸೀರೆ ತಗೊಳಕ್ಕೆ ಅವಶ್ಯಕತೆ ತಾನೇ ಏನೈತೆ? ಏನಕ್ಕೆ ತಗೊಂಡವಳೆ? ನಮ್ಮ ಸೀರೆ ಏನಕ್ಕೆ ತಗೊಂಡವಳೆ? ಪ್ರೇಮಿ ಸೀರೆ ಮಾತ್ರ ಭಾಳ ಚೆನ್ನಾಗವೆ. 1000 ರೂಪಾಯಿ ಸೀರೆಗಳಲ್ವಾ? ನೋಡಿದ ತಕ್ಷಣ ಏನೇ ಗೊತ್ತಾಯ್ತದೆ. 1000 ರೂಪಾಯಿ ಸೀರೆಗಳು ಅಂತ ಹೇಳ್ಬಿಟ್ಟು ತುಂಬ ಕ್ವಾಲಿಟಿಯಾಗಿ ತುಂಬ ಚೆನ್ನಾಗವೆ. ಅದಕ್ಕೆ ನಾವು ತಗೊಂಡಿದ್ದ ಸೀರೆಯ ಯಾಕೋ ಯೋಚನೆ ಮಾಡ್ತಾ ಇದ್ದೀರಲ್ಲ? ಓ ಇವ್ರು ಏನಕ್ಕೆ ತಗೊಂಡ್ರು ನಮ್ಮ ಸೀರೆನ? ಏನಕ್ಕೆ ಬೇಕಿತ್ತು ಅಂತ ಹೇಳ್ಬಿಟ್ಟಲ್ವಾ? ಈ ಪೊದ್ದೆ ಸುಮ್ಕೆ ನೀ ಏನಕ್ಕೂ ದುಡ್ಡು ಖರ್ಚು ಮಾಡಕ್ಕಿಲ್ಲ ಅಂತ ನಿಂಗೂ ಗೊತ್ತು ತಾನೆ? ಲೇ ಪೊದ್ದಿ ಶಾಕ್ ಆಗೋಗ್ಬಿಟ್ಟವ್ರೆ. ಇಷ್ಟೊಂದು ಸೀರೆ ಸೇಲ್ ಆಯ್ತಲ್ಲ ಅಂತ ಖುಷಿ ಪಡ್ಬೇಕಾ? ಇಲ್ಲ ಇಷ್ಟೊಂದು ಸೀರೆ ಎಲ್ಲನೂ ಪೊದ್ದಿ ತಗೊಂಡ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗ್ಬೇಕಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಯ್ತಿಲ್ಲ ಏನು ಮಾಡಬೇಕು ಅಂತ. ಅದಕ್ಕೆ ಕನ್ಫ್ಯೂಷನ್ ಆಗಿ ಅವ್ರೇನಿಯ ಮಿಕ ನೋಡ್ಕೊಂಡು ನಿಂತಿರೋದು ನೋಡು. ನನಗಂತೂ ಏನು ಹೇಳ್ಬೇಕೋ ಗೊತ್ತಾಯ್ತಿಲ್ಲ. ಲೇ ಏನು ತಗೊಂಡಿರ್ಬೋದು ಮಗಳೇ? ಸೀರೆ ಹೊಸ ಸ್ಟಾಕ್ ಬಂದವೆ ಬನ್ನಿ. ಸೀರೆ 1100 ರೂಪಾಯಿ 1100 ರೂಪಾಯಿ ಸೀರೆ. ಈ ಕ್ವಾಲಿಟಿ ಸೀರೆ ಪಕ್ಕ ರೇಷ್ಮೆ ಸೀರೆ, ಪಕ್ಕ ಮೈಸೂರು ಸಿಲ್ಕ್ ಸೀರೆ. ಬನ್ನಿ 1100 ರೂಪಾಯಿ. ಯಾರಿಗುಂಟು ಯಾರಿಗಿಲ್ಲ. ಹೊಸ ಡಿಸೈನ್, ಹೊಸ ಸ್ಟಾಕ್, ನ್ಯೂ ಸ್ಟಾಕ್. ಈಗಲೇ ಖರ್ಚಾಗ್ಬಿಡ್ತವೆ. ಇನ್ನು 10 ನಿಮಿಷಕ್ಕೆಲ್ಲ ಖಾಲಿ. ಬನ್ನಿ ಹೊಸ ಸ್ಟಾಕ್ 1100 ರೂಪಾಯಿ. ಯಾರಿಗುಂಟು ಯಾರಿಗಿಲ್ಲ. ಬನ್ನಿ ಅಕ್ಕ ಬನ್ನಿ. ಹೊಸ ಸೀರೆ ಸ್ಟಾಕ್ ಈಗ ತಾನೇ ತಗೊಂಡ್ಬಿಟ್ಟು ಬಂದು ಇಳಿಸಿದೀವಿ. ಹೊಸ ಸ್ಟಾಕ್ ಸೀರೆಗಳು ಬನ್ನಿ. ಓ ಪದಿ ಹೊಸ ಸ್ಟಾಕ್ ತರಿಸ್ತೀವಕ್ಕ ಅಂತ ಹೇಳ್ತಿದ್ರಲ್ಲ, ಇಷ್ಟು ಬೇಗ ಹೊಸ ಸ್ಟಾಕ್ ತರಿಸ್ಬಿಟ್ಟಿದ್ದೀರಾ? ಹ್ಞೂ ಕಣಕ, ಹೊಸ ಸ್ಟಾಕು 1100 ರೂಪಾಯಿ ಕಣಕ. ಬೇಕಾದ್ರೆ ನಿಮ್ಗೋಸ್ಕರ ಒಂದು 50 ರೂಪಾಯಿ ಬೇಕಾದ್ರೆ ಕಮ್ಮಿನೇ ಮಾಡ್ಕೊಟ್ಬಿಡ್ತೀನಿ. ನೀವು ಒಂದ್ಕಿತ ಸೀರೆಯ ನೋಡಿ ಎಷ್ಟು ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು. ನಾನು ಹೇಳಿಲ್ವಾ ಹೊಸ ಸ್ಟಾಕ್ ಬರ್ತವೆ ಕಾಯಿರಿ, ತರಿಸ್ತೀನಿ ಅಂತ ಹೇಳ್ಬಿಟ್ಟು ಕೊನೆಗೂ ಹೊಸ ಸ್ಟಾಕ್ ಬಂದವೆ. ಬರ್ರಕ್ಕ ನೋಡ್ಬರ್ರಿ ಒಂದಕ್ಕಿನ್ನ ಒಂದು ಕಲರ್ ಸಾಕಾಗವೆ ಕಣಕ್ಕ. ಐ ಕ್ಲಾಸ್ ಎಲ್ಲನೂ ಸೆಮಿ ಮೈಸೂರು ಸಿಲ್ಕ್ ಹೆಂಗವ್ ನೋಡ್ಬರ್ರಿ. ನೀವು ಬ್ಯಾರೆ ಹೋಗೋಣ ತಗೊಳ್ಳಿ, 1,500 ರೂಪಾಯಿ ಕಮ್ಮಿ ಸಿಗಕ್ಕಿಲ್ಲ. ನಾವು ಹೋಲ್ಸೇಲಾಗೆ ತಗೊಂಡ್ಬಿಟ್ಟು ಬಂದಿರೋದಲ್ವಾ, ಅದಕ್ಕೆ ಇಷ್ಟು ಕಮ್ಮಿ ಕೊಡ್ತಾ ಇದೀವಿ. ಸಕ್ಕತ್ತಾಗವು ಕಣಕ್ಕ ಸೀರೆ. ಬನ್ನಿ ಏ ಜಯಮ್ಮ ತೋರ್ಸೆ. ಬರ್ರಕ್ಕ ಬರ್ರಿ ನೋಡಿವ್ರಂತ ಬರ್ರಿ ಎಂತೆಂತ ಸೀರೆ ತೋರಿಸ್ತೀನಿ. ನೋಡಿ ಇದೇ ತರ ಎಲ್ಲ ನೀನ್ ಸೆಮಿ ಮೈಸೂರು ಸಿಲ್ಕು ಹಂಗೇನೆ ಎಲ್ಲನೂ ಸಿಲ್ಕ್ ಸೀರೆಗಳು ಸಕ್ಕತ್ತಾಗವೆ. ಒಂದಕ್ಕಿನ್ನ ಒಂದು ಸಕ್ಕತ್ತಾಗವೆ. ಸಂದಕ್ಕೆ ಅಲ್ವಾ? ಪರವಾಗಿಲ್ಲ, ಕ್ವಾಲಿಟಿನೂ ಹಂಗೆ ಏನಿವೆ. ಕ್ವಾಲಿಟಿಗೆ ನೀವು ಯೋಚನೆ ಮಾಡ್ಬೇಡ್ರಿ ಕಣಕ್ಕ. ಕ್ವಾಲಿಟಿ ಅಂದ್ರೆ ನಂಬರ್ 1 ಕ್ವಾಲಿಟಿ. ಅಮ್ಮ ಇದ್ರಾಗೂ ಪೊದ್ದಿನ ಸೋಲ್ಸಕ್ಕಾಗ್ಲಿಲ್ವಲ್ಲೇ. ಎಲ್ಲನೂ ಗೆದ್ವಿ ಅನ್ಕೊಂಡು ಎಲ್ಲ ಸೀರೆ ವ್ಯಾಪಾರ ಆಯ್ತು ಅಂತ ಅನ್ಕೊಂಡು ಖುಷಿಯಾಗಿದ್ವಿ. ಇವಳು ನೋಡಿದ್ರೆ ಈಗ 1000 ರೂಪಾಯಿ 1100 ರೂಪಾಯಿಗೆ ಸೀರೆ ಮಾರ್ತಾವಳೆ. ಹೋಗಿ ಎಲ್ಲ ಡಿಸ್ಕೌಂಟ್ ಅದು ಅಂತ ಸುಳ್ಳು ಹೇಳ್ಕೊಟ್ಟು 1000 ರೂಪಾಯಿಗೆ ಮಾರಿದ್ರು 22,500 ಕೊಟ್ಬಿಟ್ಟು 45,000 ರೂಪಾಯಿ ಲಾಭ ಮಾಡ್ಕೊಂತಾಳಲ್ಲೇ ಮಗಳೇ. ಥೂ ಯಪ್ಪ, ಸೋತ್ಲು ಅಂತ ಖುಷಿ ಪಡೋಷ್ಟೊತ್ತಿಗೆ ಏನೇ ಇವಳು ತಲೆ. ಥೂ ಯಾವಾಗೂ ನಾವೇನೇ ಸೋತೋಯ್ತೀವಿ ನೋಡು. ಈ ವಿಷಯನ ದಯವಿಟ್ಟು ನೀನಂತೂ ಹೋಗ್ಬಿಟ್ಟು ಆ ಮನೆಯಾಳು ಬಿತ್ರಿ ಅವಳಲ್ಲ ಭದ್ರಮ್ಮನ ಮಗಳು, ಅವಳು ಮಾತ್ರ ಹೇಳ್ಬೇಡವೆ ಹಿಂಗೆಲ್ಲ ಮಾರ್ಬಿಟ್ವಿ ಅಂತ, ಪೊದ್ದಿ ಕೊಟ್ವಿ ಅಂತ ಮಾತ್ರ ಹೇಳ್ಬೇಡ. ನಮ್ಮವೆ ಎಲ್ಲ ಸೇಲಾಗೋಗ್ಬಿಟ್ಟು ಹಂಗೆ ಹಿಂಗೆ ಅಂತ ಹೊಸಿ ಸುಳ್ಳು ಹೇಳ್ಬಿಡೋಣ. ಏನಂತೀಗ? ಹ್ಞೂ ಕಣಮ್ಮ ಹಂಗೇನೇ ಹೇಳೋಣ. ನಾವೇನ ಹೇಳ್ಬಿಟ್ವಿ ಅಂತಂದರೆ ಅಷ್ಟೇನೇ ಕತೆ. ಆದರೂ ಹೊಟ್ಟೆ ಉರಿತೈತೆ ಕಣಮ್ಮ. ಅಲ್ಲಿಗೆ ಹೋಗಿ ಪ್ಯಾಟೆಗೆ ಹೋಗಿ ಅಲ್ಲಿಂದ ಎತ್ಕೊಂಬಿಟ್ಟು ಬಂದು ಅಲ್ಲಿಂದ ಇಲ್ಲಿಗೆ ತಗೊಂಬಿಟ್ಟು ಬಂದು ಕಷ್ಟಪಟ್ಟು ಮಾರಿ ನಷ್ಟ ತಗೊಂಡ್ವಿ. ಆದರೆ ಈ ಪೊದ್ದಿ ನೋಡಮ್ಮ ಕುಂತಿದ್ದ ಜಾಗದಾಗ ವ್ಯಾಪಾರ ಮಾಡಿ 22,500 ರೂಪಾಯಿ ಲಾಭ ಮಾಡ್ಕೊಂಡ್ಲು ಅಂತಂದರೆ ಏನಾರ ಥೂ ಎಂಥ ತಲೆ ನಮ್ಮದು ಅನ್ನಿಸ್ತೈತೆ. ಎಲ್ಲ ನಿನ್ನಿಂದನೇ ಆಗಿದ್ದು. ಬಾಯಿ ಮುಚ್ಕೊಂಡು ಬಾ ಹೋಗೋಣ. ನಂಗೆ ಈ ಸೀರೆ ಇಷ್ಟ ಆಯ್ತು ಜಯಮ್ಮ. 1000 ಕೊಡ್ತೀನಿ ಮಾಡ್ಕೊಳ್ರೆ. ಶಾನೆ ಆಯ್ತದೆ. 1100 ಅಂದರೆ 100 ರೂಪಾಯಿ ಕಮ್ಮಿ ಮಾಡ್ಕೊಳಕ್ಕಿಲ್ವಾ ಅಕ್ಕ? ನಿಮ್ಗೆ ಅಂದರೆ ಕಮ್ಮಿ ಮಾಡ್ಕೊಂತೀವಿ. ಸರಿ ಕಣಕ್ಕ, 1000 ರೂಪಾಯಿಗೆ ಏನೇ ತಗೊಂಡೋಗಿ. ಬ್ಯಾಡ ಅಂದವ್ರು ಯಾರು?
ಮಿತ್ರ ನೀನು ಇಲ್ಲೇ ಇದೆಯಾ? ಥ್ಯಾಂಕ್ ಯು ಸೋ ಮಚ್. ನಿನ್ನ ಐಡಿಯಾ ಸೂಪರ್ ಆಗೈತೆ. ನೀನು ಇಲ್ಲೆಲ್ಲ ಇಟ್ಟಂಗಿರ್ಲಿಲ್ಲ. ನಿನ್ನ ಟಾಪಾಗಿ ಇಟ್ಬಿಡ್ಬೇಕು. ಏನು ತಲೆ ನಿಂದು, ಹಬ್ಬ ಸೂಪರು. ಹಬ್ಬ ನಾವಂತೂ ಇನ್ನು ಯುಗಾದಿನಾಗೆ ಬಿಡು ವ್ಯಾಪಾರನೇ ಮಾಡಂಗಿಲ್ಲ. ಈ ಸೀರೆ ಫುಲ್ ವ್ಯಾಪಾರ ಮಾಡ್ಬಿಟ್ವಿ ಅಂದರೆ ನಮ್ಗೆ ಅನ್ಕೊಂಡಿದ್ ಲಾಭ ನೀಟಾಗಿ ಬಂದ್ಬಿಡ್ತದೆ. ನೀನು ಖುಷಿಯಾಗಿದ್ರೆ ಅಷ್ಟೇ ಸಾಕು ಪದ್ದು ಡಾರ್ಲಿಂಗ್. ಇಲ್ಲಿಂದ ಹೋಗನ್ ಬಾರೆ. ಹೊಟ್ಟೆ ಉರಿಸ್ತಾವ್ರಿ ಇವ್ರು, ನನ್ಗೆ ಹೊಟ್ಟೆ ಉರಿ ತಡ್ಕೊಳಕಾಯ್ತಿಲ್ಲ. ಬಾರೆ. ನೋಡಿ ನಿಂತ್ಕೊಂಡು ಏನ್ ಮಾಡ್ತೀಗ ನೋಡಿ. ಸರಿ 1000 ರೂಪಾಯಿಗೆ ನೀನು ತಗೊಂಡೋಯ್ತೀನಿ. ಸರಿನಾ? ಚೆನ್ನಾಗಿ ಸೀರೆಗಳು ಒದಿ. ನಿನ್ ತಲೆಗೊಂದು ಸಲಾಮ್. ಸರಿ, ಇವನ್ನೆಲ್ಲ ಮಾರ್ಬಿಟ್ರೆ ಸಾಕು. ಇನ್ನು ಯುಗಾದಿ ಹಬ್ಬದ ನಮ್ಮ ಬಿಸ್ನೆಸ್ ಅಂತಂದ್ರೆ ಎಲ್ಲ ಸರೋಯ್ತದೆ. ಇನ್ನೇನು ನೆಕ್ಸ್ಟ್ ನೋಡ್ಕೊಳ್ಳೋದು. ಇಷ್ಟು ಸೀರೆ ಮಾರ್ಬಿಟ್ರೆ ನಾವು ಅನ್ಕೊಂಡಿದ್ದೆಲ್ಲನೂ ಆಯ್ತದೆ. ಹಬ್ಬ ಬಿಡ್ಪದಿ, ಇವ್ರಿಗೆ ಸರಿಯಾಗಿ ಉರಿಸ್ದಂಗೆ ಆಯ್ತು. ಹೂ ಕಣೆ ಜಯಮ್ಮ, ಹೆಂಗಿತ್ತು ನನ್ನ ಫ್ರೆಂಡು ಮಿತ್ರನ ಐಡಿಯಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹೆಂಗಿತ್ತು ವಿಡಿಯೋ? ಇಷ್ಟ ಆಯ್ತಾ ಎಲ್ರಿಗೂ? ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ. ನೀವು ಯಾವಾಗೂ ಮೊದಲು 8 ನಿಮಿಷ ವಿಡಿಯೋ ಆಗ್ತಾ ಇದ್ದಾಗ ಬೈಕತ್ತಾ ಇದ್ರಲ್ಲ, ಇದೇನು ಪದಿ ಹಿಂಗಾಗ್ತೀಗ, ಹಿಂಗೊಂದು ಕ್ಷಣಕ್ಕೆ ಮುಗಿದೋಯ್ತದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇರಲಿ ಅಂತ ಒಂದೊಂದು ಚೂರು ದೊಡ್ಡ ವಿಡಿಯೋನೇ ಆಗ್ತಾ ಇದ್ದೀನಿ. ಪಾಪ ನೀವು ಖುಷಿಯಾಗಿ ನೋಡಲಿ ಅಂತ. ಹೆಂಗೆ ಅನ್ನಿಸ್ತೈತೆ ವಿಡಿಯೋ ಎಲ್ಲನೂ ಕಮೆಂಟ್ ಮೂಲಕ ತಿಳಿಸ್ರಪ್ಪ.